ಕೊಟ್ಟವರಲ್ಲ, ಬ್ರಿಟಿಷರು ಮಹಾತ್ಮ ಅಂತ ಬಸವಣ್ಣವ್ರು, ಬ್ರಿಟಿಷರು ಗಾಂಧೀಜಿಯವರು ಮಹಾತ್ಮ ಅಂತ ಹೆಸರು ಕೊಟ್ಟರು. ಭಾರತೀಯರು ಕೊಟ್ಟದ್ದಲ್ಲ ಮಹಾತ್ಮ ಅನ್ನೋದು, ಬ್ರಿಟಿಷರು ಗಾಂಧೀಜಿಗೆ ಮಹಾತ್ಮ ಅಂತ ಕರೆದ್ರು. ಇದು ದೊಡ್ಡ ಮಾತಿದು. ಆದರೆ ಯಾವತ್ತೂ ಬ್ರಿಟಿಷರ ವಿರುದ್ಧನ ಚಳವಳಿ ಮಾಡ್ತಿದ್ರು ಮಹಾತ್ಮ ಗಾಂಧಿ, ಬ್ರಿಟಿಷರ ವಿರುದ್ಧನ ಚಳವಳಿ ಮಾಡ್ತಿದ್ರು. ಆದರೆ ಬ್ರಿಟಿಷರು ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದ್ರು. ಏನು ಅದ್ಭುತ ಇದು. ಅದಕ್ಕಾಗಿ ಅವರು ಮಹಾತ್ಮ ಗಾಂಧಿ ಚಳವಳಿಯಲ್ಲಿ ಹಿಂಗೆ ಪಾಲ್ಗೊಂಡ್ರೆ, ಮಹಾತ್ಮ ಗಾಂಧಿ ಚಳವಳಿಯಲ್ಲಿ ಪಾಲ್ಗೊಂಡ್ರೆ ನಮ್ಮ ನಾಯಕರಿದ್ದಾರೆ, ಮುಂದೆ ಜನರನ್ನು ಬಿಡ್ತಾರೆ, ಹಿಂದೆ ತೂ ಹಚ್ತಾರೆ. ಅವರ ಸತ್ತಿರ್ಬೇಕು, ಮುಂದೆ ಯಾರೆಲ್ಲ ಹಿಂದೆ ನಿಂತು ಬಿಡ್ತಾರೆ ಅವರು. ಆದ್ರೆ ಮಹಾತ್ಮ ಗಾಂಧೀಜಿ ಹಂಗಿದ್ದಿಲ್ಲ ಅಂತ. ಮಹಾತ್ಮ ಗಾಂಧೀಜಿ ಫ್ರಂಟ್ ಇರ್ತಿದ್ರು ಅವರು, ಎಲ್ಲರಿಗಿಂತ ಮುಂದೆ 10,000 ಗಟ್ಟಲೆ ಜನ, 20,000 ಗಟ್ಟಲೆ ಜನ ಇದ್ರೆ ಮಹಾತ್ಮ ಗಾಂಧೀಜಿ ಮುಂದೆ ಇರ್ತಿದ್ರು. ಬ್ರಿಟಿಷರು ಪೊಲೀಸರು ಮಹಾತ್ಮ ಗಾಂಧೀಜಿ ಎದುರುಗಡೆ ಇರ್ತಿದ್ರು. ಮೊದಲನೇ ಗುಂಡು ಏನಾದರೂ ಹೊಡೆದ್ರೆ ಗಾಂಧೀಜಿಗೆ ಬೀಳ್ಬೇಕಂತ, ಮಹಾತ್ಮ ಗಾಂಧೀಜಿಗೆ ಬೀಳ್ಬೇಕು ಮೊದಲನೇ ಗುಂಡು. ಹಂಗೆ ಅವ್ರು ಎದಿ ಒಟ್ಟು ಮುಂದೆ ನಿಂತಿರ್ತಾರೆ ಮಹಾತ್ಮ ಗಾಂಧೀಜಿಯವರು. ಅದಕ್ಕಾಗಿ ಬ್ರಿಟಿಷರ್ ಪಾರ್ಲಿಮೆಂಟ್ನವರು, ಬ್ರಿಟಿಷರ ಆಡಳಿತಾಧಿಕಾರಿಗಳು, ಬ್ರಿಟಿಷ್ ಕ್ವೀನು, ಅಲ್ಲಿ ಇಲ್ಲಿ ವೈಸ್ರಾಯರು ಅಲ್ಲಿ ಪೊಲೀಸರಿಗೆ ಆರ್ಡರ್ ಮಾಡ್ತಿದ್ರು ಅವರು, ಮಹಾತ್ಮ ಗಾಂಧೀಜಿಯನ್ನು ರಕ್ಷಣೆ ಮಾಡಿರಿ, ಮಹಾತ್ಮ ಗಾಂಧೀಜಿಯನ್ನು ನೀವು ಕೊಲ್ಲಬಾರ್ದಂತ. ಅಂಥ ಮಹಾತ್ಮ ಜಗತ್ತಿನಲ್ಲಿ ಎಲ್ಲೂ ಸಿಗಂಗಿಲ್ಲ. ನಮ್ಮ ವಿರುದ್ಧ ಹೋರಾಟ ಮಾಡ್ಬೋದು. ಆತನ ಸಿದ್ಧಾಂತ, ಆತನ ವ್ಯಕ್ತಿತ್ವ, ಆತನ ಒಂದು ಅದ್ಭುತವಾದಂಥ ವಿಶಾಲವಾದಂಥ ಮನೋಭಾವ ಈ ಜಗತ್ತಿನಲ್ಲಿ ಯಾರಿಗೂ ಬರಂಗಿಲ್ಲ. ಆ ಮಹಾತ್ಮ ಗಾಂಧಿ ರಕ್ಷಣೆ ಮಾಡುವುದೇ ನಮ್ಮ ಕರ್ತವ್ಯ. ನೀವು ಯಾರು ಮಹಾತ್ಮ ಗಾಂಧೀಜಿಗೆ ಹೊಡಿಬಾರ್ದು, ಗುಂಡು ಹಾಕಬಾರ್ದು, ರಕ್ಷಣೆ ಮಾಡಿರಿ ಅಂತ ಹಿಂಗೆ ಆರ್ಡರ್ ಕೊಟ್ಟಿದ್ರು ಬ್ರಿಟಿಷ್ ಸರ್ಕಾರ ಪೊಲೀಸರಿಗೆ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ಮುಂದಿದ್ದರೂ ಸಹಿತ ಮಹಾತ್ಮ ಗಾಂಧೀಜಿನ ಒಬ್ಬರನ್ನ ಪೊಲೀಸರ ರಕ್ಷಣೆ ಮಾಡ್ತಿದ್ರು, ಹಿಂದಿದ್ದವರಿಗೆ ಲಾಠಿ ಚಾರ್ಜ್ ಮಾಡ್ತಿದ್ರು. ಮಹಾತ್ಮ ಗಾಂಧೀಜಿ ಮಾಡ್ತಿದ್ದಿಲ್ಲ. ಮಹಾತ್ಮ ಗಾಂಧೀಜಿನ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ 18 ವರ್ಷ ವೈಸ್ರಾಯ್ ಬ್ರಿಟಿಷ್ ಸರ್ಕಾರ 18 ವರ್ಷ ಎಂಥ ದೊಡ್ಡ ಹೋರಾಟ ಮಾಡಿದ್ರು ಸಹಿತ 18 ವರ್ಷ ಬ್ರಿಟಿಷ್ ಸರ್ಕಾರದವರು ಮಹಾತ್ಮ ಗಾಂಧೀಜಿಗೆ ಒಂದು ಲಾಠಿ ಹಿಟ್ ಹಾಕಲಿಲ್ಲ, ಒಂದು ಗುಂಡು ಹಾಕಲಿಲ್ಲ. ಅದೇ ಮುಂದೆ 1948ನೇ ಇಸ್ವಿಯೊಳಗೆ ಮಹಾತ್ಮ ಗಾಂಧೀಜಿಯವರಿಗೆ ಅಸಾಸಿನೇಟ್ ಮಹಾತ್ಮ ಗಾಂಧಿ ಹತ್ಯೆ ಆಯ್ತು ಈ ದೇಶದಲ್ಲಿ. ಆವಾಗ ಬ್ರಿಟಿಷರ ಒಬ್ಬ ಪ್ರಧಾನಿ ಇದ್ದ, ಅವನ ಹೆಸರು ಅಲ್ರಿ ಚರ್ಚಿಲ್ ಅಂತ ಒಬ್ಬ ಮಹಾಪ್ರಧಾನಿ ಇದ್ದ. 2ನೇ ಮಹಾಯುದ್ಧನ ಗೆದ್ದಂಥ ಮಹಾಪುರುಷ ಅದ. 2ನೇ ಮಹಾಯುದ್ಧನ ಗೆದ್ದಂಥ ಮಹಾಪುರುಷ ಚರ್ಚಿಲ್. ಅವ ಟೀ ಕುಡ್ಕೊಂತ ಕುಂತಿದ್ರು. ಟೀ ಕುಡ್ಕೊಂತ ಕುಂತಾಗ ಮಹಾತ್ಮ ಗಾಂಧೀಜಿ ವಾಸ್ ಅಸೈನೇಟೆಡ್ ಅಂತಂದು ಅವ್ರಿಗೆ ನ್ಯೂಸ್ ಬಂತವ. ನ್ಯೂಸ್ ಬಂದಾಗ ಕುಡಿಯೋ ಕಪ್ಪಲ್ಲಿ ಹಂಗೆ ತಳಗೆ ಹೋಗೋದು ಎತ್ತು ನಿಂತ ಅಂತಂದ್ಬಿಟ್ಟ. ವಿ ಪ್ರೊಟೆಕ್ಟೆಡ್ 18 years ಮಹಾತ್ಮ ಗಾಂಧೀಜಿ, ಬಟ್ ಇಂಡಿಯನ್ಸ್ ಡಿಡ್ ನಾಟ್ ಪ್ರೊಟೆಕ್ಟ್ 18 months ಅಂತ ಹೇಳ್ಬಿಟ್ಟ. ನಾವು 18 ವರ್ಷ ಮಹಾತ್ಮ ಗಾಂಧಿನ ಕಾಪಾಡ್ಕೊಂತ ಬಂದಿದ್ವಿ ಗುಂಡಿನ ಮೊಳೆಯಿಂದ. ಆದರೆ ಅವರು ಭಾರತೀಯರಾದಂಥವ್ರು 18 ತಿಂಗಳು ಅವ್ರನ್ನ ಕಾಪಾಡಲಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕಾಗಿ ಇವತ್ತು ಗಾಂಧೀಜಿಯವರು ಅಂಥ ಮಹಾ ತಪಸ್ವಿ, ಅಂಥ ಮಹಾಜ್ಞಾನಿ, ಇವತ್ತು ಒಂದು ದೊಡ್ಡ ದಂತಕಥೆಯಾಗಿ ಇವತ್ತು ಮುಂದಿನ ಜನ ನಮ್ಮ ಭಾರತ ದೇಶಕ್ಕಲ್ಲವರು ಇಡೀ ಜಗತ್ತಿನೇ ಮಾದರಿಯ ವ್ಯಕ್ತಿ ಅವರು. ಇವರು ಬಂದಿದ್ರು, ಅವರು ಅಮೇರಿಕಾ ಪ್ರೆಸಿಡೆಂಟ್ ಬಂದಿದ್ರು, ಬರಾಕ್ ಒಬಾಮಾ ಅಂತ ಬಂದಿದ್ರು. ಅವ್ರು ಹೇಳಿದ್ರು ನಾನು ಗಾಂಧೀಜಿಯಿಂದ ಇನ್ಸ್ಪೈರ್ಡ್ ಆಗೀನಿ ಅಂತ ಹೇಳಿದ್ರು ಅವರು. ಅವೊಬ್ಬ ಅಮೇರಿಕಾದ ದೊಡ್ಡಣ್ಣ ಬಂದು ಗಾಂಧೀಜಿಯಿಂದ ಸ್ಫೂರ್ತಿದಾಯಕ ಆಗೇನ ಅಂತ ಹೇಳ್ಬೇಕಂತಂದ್ರೆ ಗಾಂಧೀಜಿದು ಎಷ್ಟು ದೊಡ್ಡ ವ್ಯಕ್ತಿತ್ವ ಇರಬೇಕು. ಅದಕ್ಕಾಗಿ ಗಾಂಧೀಜಿಯಿಂದ ಈ ದೇಶ ವಿಭಜನೆ ಆಗಲಿಲ್ಲ. ಅಲ್ಲಿ ಒಬ್ಬ ಬ್ಯಾರಿಸ್ಟರ್ ಜಿನ್ನಾ ಅಂತ ತಿಳ್ಕೊಂಡು ಹೇಳುವ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಏನಾಗಿತ್ತು ಅಂತಂದ್ರೆ ನಾನು ಇರುವಾಗಲೇ ನಾನು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಬೇಕು. ಇದೊಂದು ದೊಡ್ಡ ಕನಸಿತ್ತ ಆ ಮನುಷ್ಯನಿಗೆ. ಬಟ್ ಆ ಬ್ಯಾರಿಸ್ಟರ್ ಜಿನ್ನಾ ಅವ್ರಿಗೆ ಏನಾಗಿತ್ತು ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇತ್ತು. ಆ ಬ್ಲಡ್ ಕ್ಯಾನ್ಸರನ್ನು ಡಾಕ್ಟರ್ ಮುಂಬೈ ಒಳಗೆ ಪತ್ತೆ ಹಚ್ಚಿದ್ರು ಅದನ್ನು ಅವರು. ಆದ್ರೆ ಆ ಡಾಕ್ಟರ್ ಕಡೆಯಿಂದ ಅವರು ಪ್ರಾಮಿಸ್ ತಗೊಂಡಿದ್ರು ಅವರು, ನಿಮ್ಮ ಜೀವನ ಇರೋದು ಇನ್ನೇ 2 years ಅಷ್ಟ ಅಂತ ಹೇಳಿದ್ರು ಅವರು. ಆ 2 years ಅಷ್ಟ ಅಂತ ಹೇಳಿದ್ದಕ್ಕ ಅವರು ಡಾಕ್ಟ್ರಿಗೆ ಒಂದು ದಯವಿಟ್ಟು ವಿನಂತಿ ಮಾಡ್ಕೊಂಡಿದ್ರು, ಇದನ್ನು ಎಲ್ಲಿ ಡಿಕ್ಲೇರ್ ಮಾಡಬೇಡ್ರಿ ಅಂತ ಹೇಳಿದ್ರು. ಇವು ಬ್ಯಾರಿಸ್ಟರ್ ಜಿನ್ನಾ ಅನ್ನೋರು ಬರೀ 2 ವರ್ಷ ಬದುಕ್ತಾರ, ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಐತೆ ಅನ್ನೋದನ್ನ ದಯವಿಟ್ಟು ನೀವೇನೈತಲ್ಲ ಡಿಕ್ಲೇರ್ ಮಾಡಬೇಡಿ, ಇದನ್ನು ಸೀಕ್ರೆಟ್ ಇಟ್ಕೊಡ್ರಿ, ಅದನ್ನು ಪ್ರಾಮಿಸ್ ಮಾಡಿರಿ. ಎಸ್ ಅಂತಂದು ಅದನ್ನು ಸೀಕ್ರೆಟ್ ಇಟ್ಕೊಂಡಿದ್ರು ಅವರು. ಅದಕ್ಕೆ 2 years ಒಳಗೆ ನಾವು ಪ್ರಧಾನಮಂತ್ರಿ ಆಗಬೇಕು, ಒಮ್ಮೆ ಆದರೂ ನಾನು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಕನಸಿಟ್ಟುಕೊಂಡು ಅವರು ಭಾರಿ ಒತ್ತಡವನ್ನು ಹೇರಿದ್ರು. ಗಲಾಟೆ ಆಯಿತು. ಗಲಾಟೆಯಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಪಾಲ್ಗೊಂಡು ಸ್ವತಂತ್ರವನ್ನು ತಗೊಂಡಿದ್ರು. ಆದರೆ ಅದೊಂದು ದೊಡ್ಡ ಒಂದು ಕರಾಳ ಸಮಯ ಅದು.
ಆ ಕರಾಳ ಸಮಯದಲ್ಲಿ ಭಯಂಕರ ಎರಡೂ ಕಡೆಯಲ್ಲಿ ಹಿಂದೂ ಮುಸಲ್ಮಾನರ ದಂಗೆ ಭಯಂಕರ ನಡೆದು ಹೋಗ್ತಾ ಆ ಸಮಯದಲ್ಲಿ ಆ ಕಡೆಯಿಂದ ಸಾಕಷ್ಟು ಜನ ಹೆಣಗಳು ಬರಕತ್ತು, ಈ ಕಡೆಯಿಂದ ಹೆಣಗಳು ಹೋಗಕತ್ತು. ಆ ಒಂದು ಸನ್ನಿವೇಶನ ನೋಡ ಒತ್ತಡದ ಸಿಲುಕಿ ಅನಿವಾರ್ಯವಾಗಿ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸಮ್ಮತಿಯನ್ನು ಸೂಚಿಸಿದ್ರಲ್ಲ ಹೊರತಾಗಿ ಅವ್ರು ನೀವು ತಗೊಂಡು ಹೋಗ್ರಪ್ಪ ನೀವು ಆರಾಮೇ ಹಿಂಗಂತ ಹೇಳಿ ದೇಶ ವಿಭಜನೆಯನ್ನು ಮಾಡಲಿಲ್ಲ ಗಾಂಧೀಜಿ. ಅವರು ಒತ್ತಡಕ್ಕೆ ಸಿಲುಕಿದ್ರು. ಬ್ಯಾರಿಸ್ಟರ್ ಜಿನ್ನಾ ಅವರು ಒತ್ತಡಕ್ಕೆ ಸಿಲುಕಿ ಈ ದೇಶದಲ್ಲಿ ಶಾಂತಿ ನೆಲೆಸಲಿ ಅನ್ನೋಂಥ ಕಾರಣಕ್ಕಾಗಿ ಅವರು ಇದನ್ನು ನಿರ್ಧಾರ ಕೈಗೊಂಡಲ್ಲ ಹೊರತಾಗಿ ಇಲ್ಲಾಂದ್ರೆ ಇನ್ನೂ ಭಯಂಕರ ಗಲಾಟೆ ನಡೀತಿತ್ತು, ಇನ್ನೂ ಪ್ರಾಣಹಾನಿ ಹಾಕಿತ್ತು. ಅದನ್ನು ತಪ್ಪಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಅವತ್ತಿನ ದಿವಸ ಗಾಂಧೀಜಿಯವರು ನಿರ್ಣಯ ಕೈಗೊಂಡ್ರಲ್ಲ ಹೊರತಾಗಿ ಆ ಒತ್ತಡ ಜೋರಿತ್ತು. ಬ್ಯಾರಿಸ್ಟರ್ ಜಿನ್ನಾ ಅವ್ರ ಒತ್ತಡ ಬಹಳ ಜೋರಿತ್ತು. ಅದು ಅವ್ರಿಗೊಂದು ಕನಸಿತ್ತು, ನಾನು ಪಾಕಿಸ್ತಾನದ ಪ್ರಧಾನಿ ಆಗ್ಬೇಕನ್ನೋಂಥ ಕನಸಿತ್ತು.